ಬೇ ಎಷ್ಟು ಘಾಟ್ ಇಟ್ಟೈತಿ ಮನಿ ಎಲ್ಲ. ಓ ಅಯ್ಯೋ ಕುತಿ ಸಿಕ್ಕಂಗ ಆಗತೈತಿ ನೋಡು. ಆತಿಲ್ಲ ಅಡಿಗೆನ ಎಷ್ಟೊತ್ತದ? ಅಲ್ಲ ಅಡಿಗೆ ಮಾಡ್ಬೇಕಾರ ಒಂಚೂರು ಘಾಟ್ ಹಾಕರ್ತೈತಿ. ಎದ್ದು ಆ ಕಡೆಗೆ ಹೊರಗೆ ಹಿತ್ಲ ಕಡೆಗೆ ಇಲ್ಲ ಮುಂಚೆ ಬಾಗ್ಲಾಗಾರ ಎಲ್ಲರೂ ಹೋಗ್ಬೇಕಾ ನೀನು ಒಂದು ಗಳಿಗೆತ್ತೆ. ಮತ್ತು ಮಾಡ್ಕೊಡು ಅನ್ನಕ್ಕೆ ನೀನು ಮಾಡಕ್ಕೆ ಹೋಗೋದಕ್ಕೆ ಘಾಟ್ ಆಕತಿ ಅನ್ನಕ್ಕೆ ನೀನು ಮತ್ತು ಅದು ಹೆಂಗೆ ಮಾಡ್ಬೇಕಾತಂತ ಅಡಿಗೆನ ಸಾಕಾದ್ ನೋಡಿ ನಿನ್ನ ಸಲೋಗ. ನೀನು ಮಾಡಂಗಿಲ್ಲ, ಮಾಡಕತ್ತಿರ್ಗಿ ಸಮಾಧಾನದಲ್ಲೇ ಕುತ್ಕೊಂಡು ನೋಡೋದಾಗಂಗಿಲ್ಲ ನಿನ್ನ ಕಡೆಯಿಂದ. ಆತು ಹೋಗವ ಮಾಡು. ಅದು ಏನು ಮಾಡಕತ್ತಿದೆ ಅಷ್ಟು ಘಾಟಾಗ ಅಂತಂದ್ರೆ ಅದನ್ನಾರ ಹೇಳು. ಹಸಿಮೆಣ್ಸಿನ್ಕಾಯಿ ಹಿಂಡಿ ಮಾಡ್ಯವ ಒಂದು ಎಣ್ಣೆ ಹಾಕಿ ತಿಂತಾನೆ ಅಂತ ಅಂದದ್ದಿಲ್ಲ ನೀನು, ಅದಕ್ಕೆ ಹುರಿಯಾಕತ್ತೇನೆ. ಮತ್ತು ಒಂಚೂರು ಒಡೆತಿಗೆನ ಎಣ್ಣೆಗೆ ಪಟ್ ಪಟ್ ಅನ್ನೋಂತ ಘಾಟ್ ಆಕತಿ. ನೀನು ಹೋಗ್ಲದು ಇರುವಲ್ದಕ್ಕ ನೀನು ಗಂಡ ಎಲ್ಲಿ ಹೋಗ್ಯಾನ? ಸರ ತಗೊಂಡು ಹೋಗಿ ರೊಕ್ಕ ತಗೊಂಬರ್ತೀನಿ ಅಂದು ಹೋದವ 3 ದಿನ ಆತು, ಪತ್ತೆನ ಇಲ್ಲ. ಇನ್ನು ಯಾವಾಗ ಕೆಲ್ಸಕ್ಕೆ ಹೋಗವ ಅವನು? ಫೋನ್ ಮಾಡಿದ್ರು ಬಿ ಅವರು ಕೆಲ್ಸದ ಮೇಲೆನ ಹೋಗ್ಯಾರಂತ. ರೊಕ್ಕ ಅಲ್ಲಿ ಆಫೀಸಿಗೆ ಕಟ್ಟಿ ಅವ್ರು ಹೇಳ್ಯಾರಂತ ಒಂದು 2 ದಿವಸ ಎಲ್ಲ ಕೆಲಸ ಐತಿ ಆ ಊರಿಗೆ ಹೋಗ್ಬಾರಪ್ಪ ಅಂತಂದು ಅವರ ಕಳ್ಸ್ಯಾರಂತ. ಅದಕ್ಕೆ ಮನೆ ಬಂದಲ್ಲ ಅಂತ ಅವ್ರು ಫೋನ್ ಮಾಡಿದ್ರು ನನಗೆ. ನೀನು ಎಲ್ಲದಕ್ಕೆ ಅನುಮಾನ ಪಡ್ತೀವ ಯಾಕೆ ನೀನು ಇತ್ತಿತ್ತಾಗ? ಅನುಮಾನ ಅಲ್ಲ ಮತ್ತು ನಿನ್ನ ಗಂಡ ಹೇಳ್ಯಾನ ಅಂತಿದಿ, ನನಗೊಂದು ಮಾತು ಹೇಳ್ಬೇಕಾ ನೀನು ಹಿಂಗಿಂಗ್ಯವ ಹಿಂಗಿಂಗಿಲ್ಲ ಅಂತಂದು. ಏನೋ ರೊಕ್ಕ ಬೇಕಾದಾಗ ಅಷ್ಟೇ ಏನು ಅವ್ವ ನೆನಪಾಗದ ಅತ್ ನೆನಪಾಗದ. ಈಗ ನೋಡು ಸರ ಬೇರೆ ನಂದಲ್ಲದು, ನನ್ನ ಸೊಸಿದು. ನಾಳೆ ನಮ್ಮ ತಮ್ಮನ ಮದುವೆ ಐತೈತಿ ಕೊಡು ನನಗೆ ಬೇಕು ಅಂತಂದು ಬಾಯ್ ಬಿಟ್ಟು ಕೇಳಿಲ್ಲ ಅಂದ್ರೆ ನಾನು ಎಲ್ಲಿಂದ ತರಕ್ಕೆ ಹೋಗ್ಲಿ? ಇವ ಬರೀ ಉರ್ಲು ಹಾಕ್ಯಾಣ ಅಂತ ಕೆಲಸನ ಮಾಡ್ತೀರಿ ನೋಡಿ ನೀವು ಗಂಡ ಹೆಂಡ್ತಿ. ಕೊಡ್ತಾರೆ ಬಿಡ್ಬೇವ, ಏನು 1 ತಿಂಗಳು ಸಂಬಳ ಆಗತ್ತಿಗೆ ತಂದು ಕೊಡ್ತೇನೆ ಅಂತ ಹೇಳಿಲ್ಲೇನು? ಏನು 2 ದಿನ ಹೆಂಗಾರ ಮಾಡಿ ಸುಧಾರಿಸ್ಕೋಬೇಕವ. ಏನು ಅದನ್ನು ಹಾಕ್ಯಾನಿಲ್ಲ ಅಂದ್ರೆ ಅವ್ರ ತಮ್ಮನ ಮದುವೆ ಆಗಲ್ಲ ಅಂತತೇನು? ಏನು ತಾಳಿ ಕಟ್ಟಲ್ಲ ಅಂತಾನೆ ಇವನು, ಏನು ಕಟ್ಟಿಸ್ಕೊಳಲ್ಲ ಅಂತಾಳೆ ಆಕಿ ಮದುವೆ ಹುಡುಗಿ? ಇಲ್ಲ ಹಂಗಲ್ಲ ಏನಿಲ್ಲ, ಇಸ್ಗಲ್ಲಿ ತಂದು ಕೊಡಲಿ ಅದು ಏನಲ್ಲ. ಅಷ್ಟಕ್ಕೆ ಅದೇನು ನಾವು ಮಾಡಿಸ್ಕೊಟ್ರದಲ್ಲವ, ಆಕೆ ತವ್ರ ಮನೆಯವ್ರು ಮಾಡಿಸ್ಕೊಟ್ರದ ಅವರಪ್ಪ. ಏನೋ ಕಾರ್ಯ ಕಟ್ಲದಾಗ ಹೋದಲ್ಲಿ ಬಂದಲ್ಲಿ ಹಾಕಿಲ್ಲ ನನ್ನ ಮಗಳಂದು ವರದಕ್ಷಿಣೆ ಮತ್ತು ವರೋಪಚಾರ ಮಾಡಿದ್ದಲ್ದ ಬಂಗಾರ ಕೊಟ್ಟದ್ದಲ್ದ ಇದು ಹೆಚ್ಚಿಗೆ ಆಕಿಗೆ ಮಾಡಿಸ್ಕೊಟ್ರದು. ಮತ್ತು ಸುಮ್ಮನೆ ಅಸಹ್ಯ ಆಗಬಾರ್ದಲ್ಲ ಬೀಗ್ರ ಮುಂದೆ, ಅದಕ್ಕೆ ಅಂದೆ. ಕೊಡ್ಲಿ ಬಿಡಿ, ಏನು ತೊಂದರೆ ಇಲ್ಲ. ಸರಿ, ನೀನು ಹೊರಗೆ ಹಿತ್ತಲ್ ಬಾಗ್ಲಾಗಾರ ಆತು ಮುಂಚೆ ಬಾಗ್ಲಾಗಾರ ಆತು ಹೋಗಿ ನಿತ್ಗ ಒಂದು ಗಳಿಗೆತ್ತ ಅದೆಷ್ಟು ಮೆಣಸಿನ್ಕಾಯಿ ಘಾಟ್ ಹೋಗೋ ಮಟ ಏನು. ಸರಿ ತಗೋ ಇವ ನನಗೆ ಹೊಟ್ಟೆ ಭಾಳ ಹಸಿತೈತವ. ಯಾಕೆ ಏನು ಹಸುವ ತಡ್ಕೊಳಕ್ಕಾಗೋಲ್ದು. ನನಗೆ ಜಲ್ದಿ ಉಣ್ಣಾಕೆ ಮಾಡಿಬಿಡು ನೀನು. ಇದರಿಂದ ಒಂಚೂರು ಹೊಟ್ಟೆ ಜಾಸ್ತಿನೇ ಹಸಿತೈತಿ, ಯಾಕಂದ್ರೆ ಸ್ವಲ್ಪ ಉಣ್ತಿರಲ್ಲ, ಹಂಗಾಗಿ ಹಸು ಆಕತಿ ಹಿಂಗೆ ಹೊಟ್ಟೆಲಿದ್ದಾಗ ಉಣ್ಣ. ಅದಕ್ಕೇನಂತ ಒಂದು ಸ್ವಲ್ಪ ಹಣ್ಣು ತಿನ್ನಲ್ಲ ತರಿಸ್ಕೊಂಡು. ನಿಮ್ಮ ಅಣ್ಣಗೆ ಒಂದು ಫೋನ್ ಮಾಡಿ ಹೇಳು ಬರಬೇಕಾರ 1 kg ಸೇಬು ಹಣ್ಣು, ಒಂದು ಅರ್ಧ kg ದಾಳಿಂಬ್ರೆ ಹಣ್ಣು, 1 ಡಜನ್ ಬಾಳೆಹಣ್ಣು ಎಲ್ಲನೂ ಹಿಡ್ಕೊಂಬ ಅಂತಂದು. ಏನು ಎಲ್ಲ ನಾನು ಹೇಳ್ಕೊಡ್ಬೇಕು ನಿನಗೆ. ಒಂದು ಫೋನ್ ಮಾಡಿದ್ರೆ ತಗೊಂಬರ್ತಾನೆ ನಿಮ್ಮ ಅಣ್ಣ. ಎಲ್ಲ ನೆನಪು ಮಾಡಿದ್ರೆ ಅಷ್ಟೇ ನೀವು ಮಾಡೋದು. ಎಲ್ಲ ತಂದು ಮುಂದಿಡ್ಬೇಕು, ಅವಾಗಟ ಅರುವಕತ್ತೆ ನಿಮಗೆ. ಅಲ್ಲಿ ತನಕ ಅರುವ ಇರೋದಿಲ್ಲ ನಿನ್ನ ಮಗ್ಗ. ಹೇಳೇ 3 ದಿನ ಆಯ್ತು, ಇಲ್ಲಿ ತನಕ ಅವನು ಸುದ್ದಿಲ್ಲ, ಹಣ್ಣನ್ನು ತಂದಿಲ್ಲ. ಅವರು ಬಂದಿಲ್ಲ ಇವನು ಬಂದಿಲ್ಲ, ಮತ್ತು ಯಾರಿಗಂತ ಹೇಳುವ? ಅದಕ್ಕೆ ನಾನೇನು ಪೇಟೆಗಾರ ಹೋಗಂಗಿಲ್ಲ ಏನಿಲ್ಲ. ನಿನಗೆ ಹೇಳಿದ್ರೆ ನೀನೇನು ಕಿವ್ಯಾಗ ಹಾಕೋಣಂಗಿಲ್ಲ, ಬರೀ ಅಡುಗೆ ಮಾಡೋದು ಬಟ್ಟೆ ಒಗ್ಯೋದು ಇದ್ರಾಗ ಅವಣಾಕತಿ. ಕೆಲಸದಕ್ಕೆ ನೋಡ್ತಾನೆ ಅಂತೀವಿ, ಆಕೆ ಯಾರು ಹೊಂದಿಕೆ ಆಗೋಲ್ರಿ. ಮತ್ತು ಇನ್ನು ಯಾರಿಗೆ ಹೇಳ್ಬೇಕು ನಾನು? ಅದಕ್ಕೆ ಸುಮ್ಮನೆ ಅದೇ ಊಟನ ಮಾಡಿದ್ರೆ ಹತ್ಬಿಡ ಅಂತಂದು. ಅವನೇನು ತೊಟ್ಟಿಲಿದ್ದಿದ್ರೆ ಅವ್ನಿಗೆ ಅರಿವು ಇರ್ತಿತ್ತು, ತರಬೇಕು ಕೊಡ್ಬೇಕು ಅನ್ನೋದು. ತಂಗಿಯಲ್ಲ ಹಂಗಾಗಿ ಒಂಚೂರು ಲಕ್ಷಣ ಇರ್ಲಿ ಬಿಡು. ಅದಲ್ದ ಮತ್ತು ಈಗ ಹೆಂಡ್ತಿ ಅಲ್ಲದಾಳಲ್ಲವ, ಹೋಗಿ ಅಲ್ಲಿ ಉಳ್ಕೊಂಡಿದ್ದಾನೆ. ಮತ್ತು ಹೆಂಡ್ತಿದ್ದಲ್ಲಿ ಗಂಡ ಇದ್ದಲ್ಲಿ ಹೆಂಡ್ತಿ ಬರಂಗಿಲ್ಲ. ಈಗ ಹೆಂಡ್ತಿದ್ದಲ್ಲೇ ಗಂಡು ಹೋಗ್ಬೇಕು ಅಂತ ಕಾಲ್ಮಾನ ಬದೈತಿ. ಮತ್ತು ಮದುವೆ ಆಗ ತನಕ ಅಲ್ಲೇ ಓಡಾಡ್ತಿದ್ದಾನೆ. ಬರ್ಲಿ ತಗ ಮತ್ತು ಮುಗಿಸ್ಕೊಂಡು ಬರುವಲ್ರಕ್ಕ. ಬೇಡ ಅಂದ್ರೆ ನನ್ನ ಮಾತು ಕೇಳ್ತಾನ ಅವನು, ಸುಮ್ಮನೆ ಸಿಟ್ಟವ. ನೋಡು ಇರೋದೊಂದು ಹಳೆಯ ಮದುವೆ ಮಾಡ್ತಿದ್ದೆ, ಒಂದಿಟ್ಟು ಓಡಾಡಿ ನಮಗೂ ಬೇಡ ಅಂದ್ಲು ಅಂತ ಕಡೆ ತನಕ ಅನಿಸ್ಕೋಬೇಕು. ಅದಕ್ಕೆ ಹೋಗಲ್ಲ, ಯಾಕೆ ಆಗೋಲ್ದಕ್ಕೆ ಅನ್ಸಿ ಕುಡಿಯಕ್ಕೆ ಒಂದಿಷ್ಟು ನೀರು ಕಾಸು ಕೊಡಲೆ. ಮುಂಜಾನೆನ ಹೇಳಿದ್ದಾನ, ಈಗ ಇಸ್ ಕುಡಿ ಕಾಸ್ತಾನೆ ಅಂದಿದ್ದಿ, ನೆನಪ ಹಾರ್ಬಿಟ್ಟಿದಿ, ಬಾಯಿ ಒಣಗೋಗ್ಬಿಟ್ಟತಿ. ಬಿಸಿನೀರು ಕುಡಿಯೋದಕ್ಕೆ ಕುಡ್ದಂಗ ಅನ್ಸಂಗಿಲ್ಲವು. ಅದಕ್ಕೆ ಒಂದಷ್ಟು ಹಾಕಿ ಕೊಡು. ತಣ್ಣಗಾಗ್ಯವ ಅವು ನೀರು ಇದ್ದದ್ದು ಒಂದು ಗುಟಗ ಕುಡಿಯಂಗ ಅನಿಸ್ವಲ್ದು. ಈ ಮಳಿಗೆ ಗಾಳಿಗೆ ತಣ್ಣಗ ಅನಿಸ್ತತಿ. ಅದಕ್ಕೆ ಅಯ್ಯ ಆಗಲ್ಲ ಒಂದು ಚರ್ಗಿ ಕಾಸು ಹಾಕಿಟ್ಟ ನೋಡ್ರಿ. ಕುಡಿಯೋಗ್ರ ಅವನ್ನ ಏನು ಹಗ್ಲಲ್ಲ ನೀರು ಕಾಸು ಅಂತಂದು ಏನು ಬಾಂಟ್ ಮಾಡ್ದಂಗೆ ಆಕತ್ತಲ್ಲ. ಕಾಸಿದ ನೀರು ಅಲ್ಲಲ್ಲೇ ಅವು ತಣ್ಣ ನೀರು. ಕಾಸಿದ ನೀರ್ನಾಗ ಬೆರ್ಕಿ ಮಾಡಿದೀನಿ ನೀನು, ಕುಡಿಯಂಗ ಅನ್ಸಂಗಲ್ಲ ಒಂದು ನೀರು. ನನ್ನ ಸೊಸೆ ಇದ್ರ ಹೊತ್ತತ್ತಿ ಚಾ ಕಾಪಿ ನೀರು ಎಲ್ಲ ಕೊಡ್ತಿತ್ತು. ನೋಡ್ ಆ ಹುಡುಗಿಲ್ಲದಕ್ಕೆ ನನ್ನ ಜೀವಕ್ಕೆ ಸುಖ ಇಲ್ದಂಗೆ ಆಗೈತಿ. ಹೆಂಡ್ತಿಯಾಗಿ ನೀನೇನು ಕಾಳಜಿ ಮಾಡಂಗಿಲ್ಲ ನನ್ನ.
ಹೌದು ಹೌದು, ನಾನೇನು ಜೋಪಾನ ಮಾಡ್ತಾನೆ ಜತ್ನ ಮಾಡ್ತಾನೆ ಹೇಳು ಪಾಪ ಸೊಸಿನ ಅಲ್ಲ ಮಾಡಾಕಿ ನಿನಗೆ ಎಟತ್ತಿದ್ರನ್ನ ಈಗ 3 ದಿನ ಬಂದಾಕಿ ಆಕಿ ಹಂಗ ಸೊಸಿ 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 ಅಷ್ಟು ಜೀವ ಮಾಡ್ತೀಯಪ್ಪ. ఏంటి ಅಂತ ಒಂದಿನ ಕಾಜಿ ಮಾಡ್ತೀನಿ ನನಗೆ. ನೋಡು ಈಗ ಸೊಸಿನ ಎಷ್ಟು ಮೇಲೆ ಇಟ್ಟು ಮಾತಾಡ್ತಿದ್ದಿ. ಅಳಿಯ ಬರೋದ್ರಾಗನ ಹಂಗ ಬಿಸಿ ಬಿಸಿ ಅಡಿಗೆ ತಾಟ್ಗೆ ಹಾಕಿ ಉಂಡ್ ಬರ್ರಿ ಅಳಿಯಾರ ಅಂತ ಕರಿತಿದಿ. ನನಗಾದ್ರ ಹಿಂಗಂತೀಯ ನೀನು. ಅದಕ್ಕ ಮತ್ ನಮ್ ಸೊಸಿ ಆದ್ರ ಅಡಿಗೆ ಆಗತ್ಗೆನ ತಗೊಳ್ರಿ ಮಾವಾರ ಅಂದು ಪಾಪ ನಾ ಇದ್ದಲ್ಲಿ ತಂದು ಊಟ ನೀರು ಕೊಡ್ತೈತಿ. ಮತ್ತ ಅಂತರ್ನ ನೆನಸ್ಬೇಕು ಮಾಡಿದ್ರನ. ನೀನು ಏಂಟ್ ಅದಕ್ಕಿ ಏನು ಒಂದಿನ ಮಾಡಿದ್ರು 9 ದಿನ ಕೈ ಬಿಡ್ತಿದ್ದಿ. ಈಗ ನೋಡು ನೀರ್ ಕಾಯಿಸಿ ಕೊಡು ಅಂತಂದ್ ಕೇಳಿ ಯಾವ ಹೊತ್ತಾತ್ ನಾನು ಇನ್ನೂ ಗುಟ್ಟು ನೀರ್ ಕಾಣಕ್ ತಯಾರಿಲ್ಲ ನನಗ. ಇವ ಅಪ್ಪ ಹೇಳ್ಬಿಡು, ನನ್ನ ಗಂಡಗೇನು ಹಾಲು ತುಪ್ಪದ ಕೈ ತೊಳೆಯಂಗಿಲ್ಲ ನೀವು. ಇದ್ದದ್ದು ಏನಿರ್ತೈತಿ ಅದನ್ನ ತಿಂದು ಸುಮ್ಮಕ್ಕಂತಾರ. ಅವ್ರೇನು ಅಂತದ ಬೇಕು ಇಂಥದ ಬೇಕು ಅನ್ನಂಗಿಲ್ಲ. ನೀನೇ ಅವ್ರಿಗೆ ಒಂದಿಟ್ಟು ಬಿಸಿಲು ಮಾಡಿಕೊಟ್ಟಿರ್ತಿದ್ದಿ ತಿಂದಿರ್ತಾರ. ತೀರಾ ಮನೆ ಹಳೆಗೆ ಅಷ್ಟು ಮಾಡಿಲ್ಲ ಅಂದ್ರೆ ಎದಕ್ಕೆ ಮತ್ತೆ ನಾಳೆ ಅವ್ರ ಮನೆಗೆ ಹೋದಾಗ ನಮಗೇನಾರ ಚೀತು ಅನ್ನಂಗಿಲ್ಲನ. ಅವ್ರ ಮನೆಗೆ ಕನಸ್ನ್ಯಾಗ ಹೋಗದ. ಯಾಕಪ್ಪ ಅಷ್ಟು ವ್ಯಂಗ್ಯವಾಗಿ ಮಾತಾಡ್ತಿದ್ದಿ? ನಾವೇನು ಸಾಯತಂಕ ನಿಮ್ಮ ಮನ್ಯಾಗ ಊಟ ಹೊಡ್ಕೊಂಡು ಇರಂಗಿಲ್ಲ ತಗ. ನಮ್ಗೆ ಗೊತ್ತೈತಿ, ನಾವು ಮನೆ ಮಾಡ್ಕೊಂಡು ಬ್ಯಾರೆ ಇರ್ತೇವೆ. ಏನೋ ಈಗ ಒಂದು ಸ್ವಲ್ಪ ಕೈ ನಡಿವಲ್ದು ಅಂತಂದು ಅದೇವಿ. ಇದನ್ನ ಸಾಯತಂಕ ಇರ್ತಾರ ಅಂತ ತಿಳ್ಕೊಬೇಡ ನೀನು. ಅಷ್ಟ್ ಮಾಡ್ಕೆಂದು ನಿಮ್ ದಾರಿ ನೀವು ನೋಡ್ಕೇರವ್ವ. ನನ್ನ ಮಗ್ಗ ಸೊಸಿಗೆ ಎದಕ್ ಒಜ್ಜಕ್ಕಿರಿ? ನೀನೆಂತ ತಂದೆ ನೀನು ತಂದೆಲ್ಲ ಊರ್ ಹಂದಿ. ಹಡದ ಮಗಳಿಗೆ ಹೆಂಗೆ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಸ್ವಲ್ಪ ರಬ್ಬರ ಖಬರ್ ಐತಿ. ಹೊಟ್ಟಿಲೈತೆ ಅದು ಹುಡುಗಿ. ಎಲ್ಲಿ ಹೋಗ್ಬೇಕದು? ತವ್ರ ಮನೆ ಇಲ್ದಾನ ಮತ್ತೊಬ್ಬರ ಮನೆಗೆ ಹೋಗಿ ನಿಲ್ಲಕ್ಕತ್ತೇನು? ಹಡದ ಮಗಳಿಗೆ ಈಟ್ ಮಾಡೋದು ಕರ್ತವ್ಯ ಐತಿದು ಮಾಡ್ತಾನೆ. ಅದ್ರಾಗ ಏನೈತಿ ಹೆಚ್ಚಿಂದು ನಿನ್ನ ಮಗ ಒಜ್ಜಾಕತ್ತಂತ. ಏನು ಇಷ್ಟು ಒಬ್ಬ ತಂಗಿಗೆ ನೋಡಿ ಮಾಡಿ ಮದುವೆ ಮಾಡಿಕೊಟ್ಟಿದ್ದೆ ಅಂದ್ರೆ ಎಷ್ಟು ಖರ್ಚಾಕತ್ತು? ಏನೋ ಅದೆಲ್ಲ ಉಳ್ದೈತಲ್ಲ ಅದಕ್ಕೆ ಚಿಕ್ತತ್ ನಿನಗೆ ಮಾತಾಡಕತ್ತೀರಿ. ಸಾಲ ಸೋಲ ಮಾಡಿ ತೀರ್ಸಪ್ಪ ಅಂದಿದ್ರೆ ಅರುಕತ್ತು. ಏನಿಲ್ದಾನ ಆರಾಮಾಗಿ ತಂಗಿ ಮದುವೆ ಆಗ್ಬಿಡುತ್ತಾ. ಹಂಗಾಗಿ ಚಿಕ್ಕಂಬಿಟ್ಟಾನ ಅವನು. ಅವನ ಜೊತೆ ನಿಂದೊಂದು ಸಾತು ಬೇಸಿದ್ರೆ ತಂದೆ ಮಗನ. ಏನಾರ ಹೇಳಿದ್ರ ಏನಾರ ತಿಳ್ಕಂತಿದಿ ಅನ್ನ ನಿನ್ನ ಮನ್ಸಿಗೆ ಬಂದಂಗ ಅನ್ನ. ಆಮೇಲೆ ನೀನ ಅನ್ಭವಿಸ್ತಿದಿ. ನಾನಾರ ಏನ್ ಮಾಡ್ಲಿ? ಎಲ್ಲ ಅವ್ರವ್ರು ಪಡ್ದದ್ದು. ಏನ್ ದುಡ್ದದ್ದು ಉಣ್ಣಾಕತೆ ಪಡ್ದದ್ದ ಉಣ್ಬೇಕು. ಹೌದಲ್ಲ? ಮಾನ್ಸ ಏನದು ಮಾತಾಡೋದು ನಿನ್ನ ಮಾವರಿಗೆ? ನಾನು ಎಲ್ಲ ಕೇಳಿಸ್ಕೊಂಡು ಹೊರಗಿಂದ ಬರ್ತದ್ದನ ನೀವು ಮಾತಾಡಕತ್ತಿದ್ದು ನೋಡೇ ಸುಮ್ಮನೆ ನಿತ್ಕಂಡೆ ತಡಿ ಮುಗಿಸ್ಲಿಕ್ಕೆ ಅಂತಂದು. ಹಂಗೆಲ್ಲ ಮಾತಾಡ್ತಾರೆ ನಿಮ್ಮ ಮಾವರಿಗೆ ಒಳ್ಳೊಳ್ಳೆ. ಅವರು ಹಿರಿಯರು ಮನ್ಯಾಗ ಒಬ್ರು ಯಜಮಾನ್ರು ಅದಾರ ಅಂದ್ರೆ ಅವ್ರಿಗೆ ಒಂಚೂರು ತಗ್ಗಿ ಬಗ್ಗಿ ಅವ್ರು ಹೇಳಿದ್ ಕೇಳ್ಕೊಂಡು ನಡ್ಕೊಂಡು ಹೋಗೋದು ಕಲಿಬೇಕು. ಏನು ತಪ್ಪೈತಿ? ಹಳೆಯಾಗ ಬೈದಿ ಅಂದ್ರೆ ಹಳೆಯ ಬೇರೆ ಮಗ ಬೇರೆ ಏನು? ನಿನ್ನ ದಾರ್ಯಾಗ ನೀನು ಇರಪ್ಪ, ನಿನ್ನ ಜೀವನ ನೀನು ನೋಡ್ಕೊಳಪ್ಪ ಅಂತ ಹೇಳೋದು ಕರ್ತವ್ಯ ಐತೆ ಅವ್ರದ್ದು. ಹೇಳ್ತಾರೆ. ಅದಕ್ಕೆ ನೀವು ಹಿಂಗೆ ಸಿಟ್ಟು ಮಾಡ್ಕೊಂಬಿಟ್ರೆ ಚಲೋ ಕಲ್ತೀವಳು. ಇಂಥದೆಲ್ಲ ಮಾತಾಡ್ಬಾರ್ದು ನೋಡಿ. ಇವತ್ತು ಮಾತಾಡಿದಿ, ಇನ್ನೊಮ್ಮೆ ನನ್ನ ಕಿವಿಗೆ ಏನಾರು ಬಿತ್ತಂದ್ರೆ ನಿಮ್ಮ ಮಾವರಿಗೆ ಏನಾರು ಅಂದದ್ದು ಮತ್ತು ನೋಡು ನನಗೆ ನಿನಗೆ ಬಿತ್ತು ಅಂತಂದ್ರೆ ತಿಳ್ಕ. ಮಾವಾರ ನನ್ನ ತಪ್ಪಾತ್ರಿ ಕ್ಷಮಿಸ್ಬಿಡ್ರಿ. ಆಕಿ ಪರವಾಗಿ ನಾ ಕ್ಷಮೆ ಕೇಳ್ತೇನೆ. ಅಲ್ಲ 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 ನವ್ರಂಗಿ ಆಟನ ನಿನ್ ನೋಡೇ ಕಲಿಬೇಕು ನೋಡ್ಲೆ. ಯಾ ನಮ್ನೆ ಮಾತಾಡ್ತಿದಿ? ಏನ್ ಕತಿ? ಹಂಗ ಮರದಾಗಿನ ಮಂಗ ರೆಂಬಿ ಬಿಟ್ಟು ಕೊಂಬಿ ಬಿಟ್ಟು ನೆಲಕ್ಕ ಜಿಗಿಬೇಕು ನೋಡಿ ನಿನ್ನ ಮಾತು ಕೇಳಿದೆ ಅಂದ್ರ. ಇರ್ಲಿ, ನಿನ್ಗ ಈಗ ಕಾಲ ಚಲೋ ನಡೆದೈತಿ, ನಡೆಸ್. ಮುಂದಂತ ಟೈಮ್ ಬಂದಾಗ ಗೊತ್ತಾಕತ್ತಿ. ಏನ ಅಂದ್ರಿ ಮಾವಾರ? ಏನ ಅಂದಲ್ಲಪ್ಪ. ನಿಮ್ಮ ಅತ್ತಿ ಉಣ್ಣಾಕ್ ಮಾಡ್ಯಾಳನ ಹೋಗ್. ಹೋಗಿ ಶಿಸ್ತಾಗಿ ಉಂಡು 1-2 ತಾಸು ತುಂಬ ಉಚ್ಕೊಂಡ್ ಮಕ್ಕಳಪ್ಪ ಕಾಲ್ ಕಾಣ್ದಂಗ. ಹೌದ್ರಿ ಮಾವಾರ, ಹೊಟ್ಟಿ ಭಾಳ ಹಸ್ಯಾಕತ್ಬಿಟ್ಟೈತಿ. ಕೆಲ್ಸಕ್ಕೆ ಹೋಗಿ ಬಂದಾಗಿದ್ದ. ಅದ್ರ ಬೇರೆ ಮನೆ ಊಟ ಉಂಡು 3 ದಿನ ಆತ್ರಿ. ಕೆಲ್ಸದ ಮೇಲೆ ಹೊರಗೆ ಹೋಗ್ಬಿಟ್ಟಿದ್ದೆ. ಅದು ಏನು ಹೋಟ್ಲು ಊಟ ಏನ್ರಿ ಹಿಡ್ಸಂಗ ಇಲ್ಲ ನನಗಂತೂ. ಮನ್ಯಾಗ ಉಂಡ್ರೆ ತೃಪ್ತಿ ನೋಡ್ರಿ ನನಗೆ. ನಡಿ ಮನ್ಸ ಊಟಕ್ಕೆ ಹಾಕೊಡು ನನಗೆ. ನಾಚಿಗೇಡಿ ಅಂತಂದು ಇದು ಥೂ ಅಂದ್ರ ಬಾ ಅಂದ್ರ ಅನ್ನೋ ಜಾತಿ ಇದು. ಹೆಂಗ್ ಗೊತ್ತು ನೋಡು ಒಳಗೆ. ರೀ ಎಲ್ಲಿ ಹೋಗಿದ್ರಿ ನೀವು 3 ದಿನ ಗಂಟ್ಲೆ? ಯಾವ ಆಫೀಸ್ನವ್ರವ್ರು ಎಲ್ಲಿ ಕಳಿಸಿದ್ರು? ಒಂದು ಫೋನ್ ಮಾಡಿ ಹೇಳೋಕ್ಕಾಗಲ್ಲೇನ? ಅವ್ವ ನಾನು ಬೇಯಕತ್ತಿದ್ಲು. ಮತ್ತು ಸರ ತಗೊಂಡು ಹೋದವು ನಿನ್ನ ಗಂಡು ಬರಲೇ ಇಲ್ಲಲ್ಲ ಅಂತಂದು. ನಾನು ಸುಮ್ಮನೆ ಹೇಳಿದೆ, ಇಲ್ಲವ ಕೆಲ್ಸದ ಮೇಲೆ ಹೋಗ್ಯಾರ ಅವರು ಅಂತಂದು. ತೀರಾ ಹೆಂಡತಿಗೆ ಹೇಳಾರ್ದಂತ ಅದೇ ಅಂತ ಕೆಲಸ ಮಾಡ್ತೀರಿ ನೀವು? ಅದು ಹೇಳ್ಬೇಕು ಅನ್ಕಂಡೆ, ಆದ್ರೆ ಹೇಳಿದ್ರೆ ನೀನು ಎಲ್ಲಿ ಬೇಡ ಅಂತೇನು ಅಂದು ಸುಮ್ಮನೆ ಹೇಳ್ದಂಗೆ ಹೋದೆ. ಯಾಕಂದ್ರೆ ಕೆಲಸ ಸಿಕ್ಕರ ದೊಡ್ಡ ಮಾತು ಅಂತದ್ರಾಗ ಈಗ ಬಿಟ್ಟು ಕುತ್ಕೊಂಡೆ ಅಂದ್ರೆ ಏನು ಮಾಡೋದು ಹೇಳು? ಮೊದಲು ರೊಕ್ಕ ಬೇರೆ ಕಟ್ಬಿಟ್ಟನೆ. ಮತ್ತು ಅದನ್ನು ಬಿಡಿಸ್ಕೊಡೋಕಂದ್ರೆ ಮತ್ತೆ ದುಡ್ಯಾಕ ಬೇಕಲ್ಲ, ಹೌದಲ್ಲ? ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡ. ನಾನು ಇಲ್ಲದ್ರಿ ಏನಾಯ್ತು? ತಾಯಿ ಅದಾಳಲ್ಲ, ನಿಮ್ಮ ಅವ್ವ ಇದ್ದ ಮೇಲೆ ನನಗೆ ಅದಕ್ಕೆ ಹೆದರಿಕೆ, ಹೌದಲ್ಲ? ಸರಿ. ಅದೇನು ಆದ್ರೆ ನಿಮ್ಮ ಬಾಯಿಂದ ಏನೋ ಒಂಥರ ವಾಸನೆ ಬರ್ತದಲ್ಲ. ಏನು ಕುಡಿಯೋದೇನ್ರ ಕಲ್ತ್ರೆ ಏನು ಮತ್ತೆ?
ಹಾಂ ಇಲ್ಲಿಲ್ಲ ಅದು ಬಸ್ನೇ ಬಂದೆಲ್ಲ ಆಜು ಬಾಜು ಕುಡ್ದರ್ ಪಡ್ದರ್ ಇರ್ತಾರಲ್ಲ ಆ ಶರ್ಟು ಪರ್ಟು ಹತ್ತಿ ಮೈಗೆ ಒಬ್ರಿಗೊಬ್ರಿಗೆ ಹಂಗೆ ಸ್ಮೆಲ್ ಬರಾಕತ್ತಿರ್ಬೇಕು. ನಾನೆಲ್ಲ ಕುಡಿಯೋದು ಪಡೆಯೋದು ಏನು ಮಾಡಕ್ಕೆ ಹೋಗಂಗಿಲ್ಲ ತೆಗಿ, ಅಂಥವೆಲ್ಲ ಏನು ಚಟ ಇಲ್ಲ ನನಗೆ. ಈಗೇನು ಬರೀ ಮಾತ್ನಾಗೆ ಹೊಟ್ಟೆ ತುಂಬಿಸ್ತೀಯ, ನಾ ಊಟ ಗಿಟ್ಟ ಹಾಕಿ ಕೊಡ್ತೀಯ ನನಗೆ? ಹಾಕಿ ಕೊಡ್ತಾನೆ ತಡ್ರಿ.